ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇಂದಿನಿಂದ ನವರಾತ್ರಿ ಸಂಭ್ರಮ ಶುರು. ಈ ಮೊದಲ ದಿನ ನಾವು ಪೂಜಿಸುವ ದೇವಿ ಶೈಲಪುತ್ರಿ. ಆಕೆಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಇವತ್ತು. ಖಂಡಿತ. ನಮ್ಮ ಚರ್ಚೆಗೆ ಶೈಲಪುತ್ರಿ ಪರ್ವತದ ಮಗಳು ಅನ್ನೋ ಆಧಾರ ಲೇಖನ ಮತ್ತು ಕೆಲವು ಟಿಪ್ಪಣಿಗಳಿವೆ. ಹೌದು. ಮುಖ್ಯವಾಗಿ ಶೈಲಪುತ್ರಿ ಯಾರು, ಆಕೆಯ ಕಥೆ ಏನು, ಆಮೇಲೆ ನವರಾತ್ರಿಯ ಮೊದಲ ದಿನ ಆಕೆಗೆ ಇಷ್ಟು ಮಹತ್ವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲು ಆಕೆಯ ಹೆಸರನ್ನೇ ತಗೊಳ್ಳೋಣ. ಶೈಲ ಅಂದ್ರೆ ಪರ್ವತ, ಪುತ್ರಿ ಅಂದ್ರೆ ಮಗಳು. ಸೊ ಪರ್ವತ ರಾಜನ ಮಗಳು ಅಂತ ಅರ್ಥ. ಓ ಹಾಗೆ. ಹೌದು. ಇದರಲ್ಲಿ ಸ್ವಾರಸ್ಯ ಏನಂದ್ರೆ ಆ ಹೆಸರು ಕೇವಲ ಅವಳ ಹುಟ್ಟನ್ನಷ್ಟೇ ಅಲ್ಲ, ಅವಳ ಸ್ವಭಾವವನ್ನು ಹೇಳುತ್ತೆ. ಪರ್ವತದ ಹಾಗೆ ಸ್ಥಿರ, ಅಚಲ ಅನ್ನೋ ಅರ್ಥದಲ್ಲಿ. ಹೌದು. ಕಥೆ ಪ್ರಕಾರ ಅವಳು ಹಿಮವಂತನ ಮಗಳು ಅಲ್ವಾ? ನೋಡೋಕೆ ತುಂಬಾ ಸೌಮ್ಯ ಸ್ವಭಾವದವಳು, ಆದರೆ ಮನಸ್ಸಿನಲ್ಲಿ ಅಷ್ಟೇ ದೃಢತೆ, ತಾಳ್ಮೆ ಇತ್ತು ಅಂತ ಹೇಳ್ತಾರೆ. ಕರೆಕ್ಟ್. ಅವಳ ದೊಡ್ಡ ಆಸೆ ಅಂದ್ರೆ ಶಿವನನ್ನೇ ಮದುವೆ ಆಗಬೇಕು ಅಂತ. ಆದರೆ ಶಿವ ಆಗ ಹಿಂದಿನ ಕೆಲವು ಘಟನೆಗಳಿಂದಾಗಿ ತೀವ್ರವಾದ ತಪಸ್ಸಿನಲ್ಲಿದ್ದ, ಎಲ್ಲದರಿಂದ ದೂರ. ಆದ್ರೆ ಶೈಲಪುತ್ರಿ ಧೈರ್ಯ ಕಳ್ಕೊಳ್ಳಿಲ್ಲ, ಬದಲಿಗೆ ಕಾಡಿಗೆ ಹೋದಳು ಅಂತ ಕೇಳಿದ್ದೀನಿ. ಹೌದು. ಅಲ್ಲೇ ಅವಳು ಕೇವಲ ಶಿವನನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಪೂರ್ಣವಾದ ಏಕಾಗ್ರತೆಯಿಂದ ಬಹಳ ದೀರ್ಘಕಾಲ ತಪಸ್ಸು ಮಾಡಿದ್ಲು. ಈ ತಪಸ್ಸು ಅಂದ್ರೆ ಸುಮ್ಮನೆ ಕೂರೋದಲ್ಲ ಅಲ್ವಾ? ಅದೊಂಥರ ಕಠಿಣವಾದ ಸಾಧನಾ ಥರ. ಖಂಡಿತವಾಗಿಯೂ. ಮೂಲಗಳು ಹೇಳುವ ಹಾಗೆ ಇದು ಬರೀ ದೈಹಿಕ ಶ್ರಮ ಅಲ್ಲ, ತೀವ್ರವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಿಸ್ತು. ಶೈಲಪುತ್ರಿಯ ತಪಸ್ಸಿನ ವಿಶೇಷತೆ ಅಂದ್ರೆ ಅದರ ಹಿಂದಿದ್ದ ಆ ಶುದ್ಧವಾದ ಭಕ್ತಿ, ಆಮೇಲೆ ಸ್ವಲ್ಪನೂ ವಿಚಲಿತ ಆಗದಂತಹ ಕಾನ್ಸಂಟ್ರೇಷನ್. ಅದೇ ಶಕ್ತಿ ಕೊನೆಗೆ ಶಿವನನ್ನ ತಲುಪಿ ಅವನನ್ನ ಧ್ಯಾನದಿಂದ ಎಚ್ಚರಗೊಳಿಸಿತು ಅಂತ ಹೇಳ್ತಾರೆ. ಇದು ಕೇವಲ ಕಥೆ ಅಲ್ಲ, ಇದೊಂದು ದೃಢ ಸಂಕಲ್ಪದ ಶಕ್ತಿಯ ಪ್ರತೀಕ. ಆಮೇಲೆ ಶಿವ ಅವಳ ನಿಷ್ಠೆಗೆ ಮೆಚ್ಚಿ ಪ್ರಸನ್ನನಾದ, ಅದು ಕಥೆಯ ಒಂದು ಭಾಗ. ಇನ್ನು ಅವಳ ರೂಪ ನೋಡಿದ್ರೆ ಅವಳು ನಂದಿ ಮೇಲೆ ಕೂತಿರ್ತಾಳೆ ಅಲ್ವಾ? ಹೌದು. ಒಂದು ಕೈಯಲ್ಲಿ ಕಮಲದ ಹೂವು, ಅದು ಸೌಂದರ್ಯ, ಶುದ್ಧತೆಯ ಸಂಕೇತ. ಹೌದು. ಇನ್ನೊಂದು ಕೈಯಲ್ಲಿ ತ್ರಿಶೂಲ, ಅದು ರಕ್ಷಣೆ ಮತ್ತು ಶಕ್ತಿಯ ಸಂಕೇತ. ಅವಳ ರೂಪದಲ್ಲೇ ಅವಳ ಸ್ವಭಾವದ ಬೇರೆ ಬೇರೆ ಮುಖಗಳು ಕಾಣಿಸ್ತವೆ. ಇಲ್ಲಿ ನಿಜವಾಗ್ಲೂ ಆಸಕ್ತಿಕರವಾದ ವಿಷಯ ಶುರುವಾಗುತ್ತೆ. ಅಂದ್ರೆ ನವರಾತ್ರಿಯ ಮೊದಲ ದಿನ ಯಾಕೆ ಶೈಲಪುತ್ರಿಗೆ ಮೀಸಲು? ಅದಕ್ಕೆ ಕಾರಣ ಇದೆ. ನವರಾತ್ರಿ ಅಂದ್ರೇನೆ ಹೊಸ ಆರಂಭಗಳ ಒಂದು ರೀತಿ, ಶುಭ ಸಂಕಲ್ಪಗಳ ಸಮಯ. ಹೌದು. ಶೈಲಪುತ್ರಿಯ ಕಥೆ ಇದೆಯಲ್ಲ, ಅಂದ್ರೆ ಅವಳೊಬ್ಬ ಸೌಮ್ಯ ಮಗಳಿಂದ ಅಷ್ಟು ದೃಢವಾದ ತಪಸ್ವಿನಿಯಾಗಿ ಬದಲಾಗಿದ್ದು, ಅದು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಸ್ಥಿರತೆ ಮತ್ತೆ ಗಮನ ಅನ್ನೋದು ಸುಮ್ನೆ ಬರೋದಿಲ್ಲ, ಅದನ್ನ ಪ್ರಯತ್ನಪಟ್ಟು ಗಳಿಸ್ಬೇಕು ಅಂತ. ಹಾಗಾಗಿ ಮೊದಲ ದಿನ ಅವಳನ್ನ ಪೂಜಿಸೋದು ಅಂದ್ರೆ ಯಾವುದೇ ಹೊಸ ಕೆಲಸ ಶುರು ಮಾಡುವಾಗ ಬೇಕಾದ ಆ ಸ್ಥಿರತೆ, ಆ ದೃಢ ನಿರ್ಧಾರ, ಆ ಏಕಾಗ್ರತೆಯನ್ನ ನಮ್ಮಲ್ಲಿ ತಂದ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡಿದ ಹಾಗೆ. ಅಂದ್ರೆ ಅವಳ ಪೂಜೆಯ ಅರ್ಥ ಬರೀ ಆಶೀರ್ವಾದಕ್ಕಷ್ಟೇ ಅಲ್ಲ, ಬದಲಿಗೆ ಅವಳ ಗುಣಗಳಾದ ಸ್ಥಿರತೆ, ಗುರಿ ಮೇಲೆ ಗಮನ, ಎಂಥದ್ದೇ ಸವಾಲು ಬಂದ್ರೂ ಮುನ್ನುಗ್ಗುವ ಧೈರ್ಯ, ಇದೆಲ್ಲ ನಮ್ಮಲ್ಲಿ ಬೆಳೆಸ್ಕೊಳ್ಳೋಕೆ ಒಂದು ಮೋಟಿವೇಶನ್ ತರ. ಖಂಡಿತ. ಹೊಸ ಕೆಲಸ ಶುರು ಮಾಡ್ಬೇಕಾದ್ರೆ, ಹೊಸ ಪ್ರಾಜೆಕ್ಟ್, ಜೀವನದಲ್ಲಿ ಯಾವುದೇ ಹೊಸ ಹೆಜ್ಜೆ ಇಡಬೇಕಾದ್ರೆ ಈ ಗುಣಗಳು ತುಂಬಾ ಮುಖ್ಯ ಅಲ್ವಾ? ಹೌದು, ಖಂಡಿತವಾಗಿಯೂ. ಒಟ್ಟಿನಲ್ಲಿ ಹೇಳೋದಾದ್ರೆ ಶೈಲಪುತ್ರಿ ಬರೀ ಪರ್ವತದ ಮಗಳಲ್ಲ, ಅವಳು ಒಂದು ರೀತಿ ದೃಢ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮದಿಂದ ಗಳಿಸಿದ ಸ್ಥಿರತೆಯ ರೂಪ. ನವರಾತ್ರಿ ಆರಂಭದಲ್ಲಿ ಅವಳನ್ನ ನೆನೆಯೋದು ಅಂದ್ರೆ ನಮ್ಮ ಹೊಸ ಪ್ರಯತ್ನಗಳಿಗೆ ಬೇಕಾದ ಒಂದು ಗಟ್ಟಿ ಅಡಿಪಾಯ, ಮಾನಸಿಕ ಫೋಕಸ್ ಅನ್ನ ಸ್ಥಾಪನೆ ಮಾಡಿದ ಹಾಗೆ. ಇಲ್ಲಿ ಒಂದು ಪ್ರಶ್ನೆನೂ ಬರುತ್ತೆ. ನಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಆರಂಭಗಳನ್ನ ಮಾಡ್ಬೇಕಾದ್ರೆ ಈ ಥರ ಪರ್ವತದ ಹಾಗೆ ಸ್ಥಿರತೆ ಮತ್ತು ತಪಸ್ಸಿನ ರೀತಿಯ ಏಕಾಗ್ರತೆಯನ್ನ ನಾವು ಹೀಗೆ ತರಬಹುದು. ಹಾಗಾದ್ರೆ ಒಟ್ಟಾರೆ ಇದರ ಅರ್ಥವೇನು? ಶೈಲಪುತ್ರಿಯ ಕಥೆ ಬರೀ ಒಂದು ಹಳೆ ಕಥೆ ಅಲ್ಲ, ಅದು ಇವತ್ತಿಗೂ ರೆಲೆವೆಂಟ್. ದೃಢತೆ, ಅಚಲವಾದ ಗುರಿ ಮತ್ತು ಶುದ್ಧವಾದ ಪ್ರಯತ್ನದ ಮಹತ್ವವನ್ನು ಅದು ಹೇಳುತ್ತೆ. ಹೌದು. ದಸರಾ ಹಬ್ಬದ ಈ ಮೊದಲ ದಿನ ಅವಳನ್ನ ಸ್ಮರಿಸುವುದರಿಂದ ಈ ಗುಣಗಳನ್ನ ನಮ್ಮದಾಗಿಸ್ಕೊಳ್ಳೋಕೆ ಬೇಕಾದ ಸ್ಫೂರ್ತಿ ಸಿಗುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆ. ಶೈಲಪುತ್ರಿ ಹಾಗೆ ನಮ್ಮದೇ ಆದ ಹೊಸ ಆರಂಭಗಳ ಪಯಣದಲ್ಲಿ ಈ ಆಂತರಿಕ ಸ್ಥಿರತೆ ಮತ್ತು ಅಚಲವಾದ ಗಮನವನ್ನ ನಾವು ಹೇಗೆ ಬೆಳೆಸ್ಕೊಳ್ಬೋದು, ಇದರ ಬಗ್ಗೆ ಯೋಚಿಸಬಹುದು.